यहाँ ईसीजी हो रहा है औरतों का, ईसीजी खुलेआम के जैसा, खाली ग्रीन कलर का पर्दा लगा कोई, उसमें कैसा लेडीज लेट को बोलो, आप बोलो कि कैसा ईसीजी कराना नहीं गाँव में, क्या जरा भी शर्म या नहीं है कि हम लोगों को बोलो कैसे सब चीज। ಮೆಕ್ಕಾಗಿ ಹೊರಟವರ ಮಾನಹರಣ, ಹಜ್ ಸಮಿತಿಯ ಕರಾಳ ಮುಖ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೆ, ಇದು ಕೇವಲ ಒಂದು ಸುದ್ದಿ ಅಲ್ಲ, ಇದು ಜೀವನವಿಡೀ ಕಷ್ಟಪಟ್ಟು ತಮ್ಮ ಬೆವರ ಹನಿಗಳನ್ನು ಒಟ್ಟುಗೂಡಿಸಿ ಮೆಕ್ಕಾಗೆ ಹೋಗಬೇಕು ಅಂತ ಕನಸು ಕಂಡ ನೂರಾರು ಮುಸ್ಲಿಂ ತಾಯಂದಿರ ಕಣ್ಣೀರಿನ ಕತೆ. ಇಸ್ಲಾಂ ಧರ್ಮದಲ್ಲಿ ಹಜ್ ಯಾತ್ರೆ ಅನ್ನೋದು ಅತಿ ದೊಡ್ಡ ಪುಣ್ಯದ ಕೆಲಸ ಮತ್ತು ಕಡ್ಡಾಯ. ಆದರೆ 2026ನೇ ಸಾಲಿನ ಹಜ್ ಯಾತ್ರೆಗೆ ಸಿದ್ಧತೆ ನಡೆಸುತ್ತಿರುವ ನಮ್ಮ ರಾಜ್ಯದ ಹಿರಿಯ ಜೀವಗಳಿಗೆ ಕರ್ನಾಟಕ ರಾಜ್ಯ ಹಜ್ ಸಮಿತಿ ನರಕ ದರ್ಶನ ಮಾಡಿಸ್ತಿದೆ. जो भी हज जिम्मेदार है मैं उनसे मुखातिब होकर बोल रही हूँ कि आप क्या सिस्टम चला रही सो खाली मुझे इतना बोलो, जो आज आप मेडिकल के वास्ते जो करने के वास्ते जो भेजी यहाँ पर बोरिंग हॉस्पिटल में, यहाँ कुछ भी बराबर नहीं है. यहाँ ईसीजी हो रहा है औरतों का, ईसीजी खुलेआम के जैसा, खाली ग्रीन कलर का पर्दा लगा कोई, उसमें कैसा लेडीज लेट को बोलो, आप बोलो कि कैसा ईसीजी कराना नहीं गाँव में, क्या जरा भी शर्म या नहीं है कि हम लोगों को बोलो कैसे सब चीज क्या चल रहा है. से बोलो तुम्हें लोगों का क्या हमें भिखारी है, इनके इतने पैसे देखो, इनकी इतनी बातें सुनना, सब कुत्ता झिड़का जैसा झिड़का नहीं लोग. क्या समझिए भैया, कम से कम हाजी की तो एक एहतराम करो ना, जो भी हाजी जिम्मेदार नहीं यहाँ पर मैं उनसे बहुत आज से गुजारिश कर रही हूँ, प्लीज प्लीज नहीं. और इज्जत की थोड़ी सी वैल्यू, आपकी माँ बहना हमेशा बेकिस नहीं क्या बोले, एक ग्रीन कलर का पर्दा डाले, उसके पीछे से ऐसी करे पूरे मर्द बने बाहर खड़ी, वो पर्दे में से पूरा दिख रहा है. कैसे कराने से बोलो तुम्हें लोग, जरूरत तुम्हें लोग प्लीज हाजियों को थोड़ी यार इज्जत दो भाई, अल्लाह तुम ना इज्जत देता है. बहुत बिल्कुल सिस्टम बेकार है. एक तो वहाँ पर जो है हॉस्पिटल में इतना उन लोगों कुत्ता झिड़का जैसा झिड़का नहीं, क्या हमें क्या कि भीख मांगना है जैसा होगा. लाखों के रुपए हमें दाल को हज को जा रही है, हमने बोल डालो ना भाई कि तुम्हें बाहर करा लियो कर को बोल को कहीं को हमने से कुत्ता झिड़का जैसा झिड़का नहीं लगा रही. बोलो तुम्हें एक तो 1.25 के रुपए ले रही सो, क्या कि छोटे मोटे रुपए 2400 1500 1500 2000 इतना ले रही, उसके ऊपर से क्या उनके बात है ऐसे करना के बोलिए. यहाँ जो भी जिम्मेदार है मैं उनको बहुत बेजार हो गई. और एक तो ईसीजी का बहुत खराब है, प्लीज ईसीजी के लिए औरतों जो ऐसे अलग कमरा करो, परत बोला करो प्लीज तुम्हारे माँ बना समझो. हम ना बहुत ईसीजी कराए बगैर मैं घर को आ रही हूँ सो प्लीज मेरी बात को तुम्हें लोग समझो, ऊपर तक लेकर जाओ मेरी बात को. ಕೇಳಿಸ್ಕೊಂಡ್ರಲ್ಲ ಸ್ನೇಹಿತರೆ, ಇದು ಮೆಕ್ಕಾಗೆ ಹೊರಟ ತಾಯಿಯೊಬ್ಬಳ ಧ್ವನಿಯಲ್ಲಿರುವ ಆತಂಕ. ಆಕೆಯ ಧ್ವನಿಯಲ್ಲಿ ಹೆದರಿಕೆ ಇದೆ, ಅಸಹಾಯಕತೆ ಇದೆ, ತನಗೆ ಆಗುತ್ತಿರುವ ಅಪಮಾನದ ಬಗ್ಗೆ ತೀವ್ರವಾದ ನೋವಿದೆ. ಹಜ್ ಸಮಿತಿಯ ಅಧಿಕಾರಿಗಳು ವೈದ್ಯಕೀಯ ಪರೀಕ್ಷೆಯ ನೆಪದಲ್ಲಿ ಬೌರಿಂಗ್ ಆಸ್ಪತ್ರೆಯಲ್ಲಿ ಈ ತಾಯಂದಿರ ಮಾನಹರಣ ಮಾಡುತ್ತಿದ್ದಾರೆ. ಆಡಳಿತ ಯಂತ್ರ ಎಷ್ಟೊಂದು ಕುರುಡಾಗಿದೆ, ಎಷ್ಟೊಂದು ದರಿದ್ರ ವ್ಯವಸ್ಥೆ ಇದೆ ಅನ್ನೋದನ್ನು ಇಂದು ನಾವು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಕಣ್ಣೀರಿನ ಕಾಸು ಮತ್ತು ಆರ್ಥಿಕ ಹೋರಾಟ. ಹಜ್ ಯಾತ್ರೆಗೆ ಹೋಗುವರೆಲ್ಲರೂ ಕೋಟ್ಯಾಧಿಪತಿಗಳಲ್ಲ, ಲಕ್ಷಾಂತರ ರೂಪಾಯಿಗಳನ್ನು ಅವರು ಸುಲಭವಾಗಿ ತಂದು ಸುರಿಯೋದಿಲ್ಲ. 2026ರ ಹಜ್ ಯಾತ್ರೆಗೆ ಆಯ್ಕೆಯಾದ ಪ್ರತಿಯೊಬ್ಬ ಯಾತ್ರಿಕರು ಬರೋಬ್ಬರಿ 2,77,300 ರೂಪಾಯಿಗಳನ್ನು, ಅಂದರೆ ಅದರಲ್ಲಿ ಮೊದಲ ಕಂತು 1,52,300 ರೂಪಾಯಿ ಮತ್ತು ಎರಡನೇ ಕಂತಾಗಿ 1,25,000 ರೂಪಾಯಿನ ಮುಂಗಡವಾಗಿ ಪಾವತಿಸಬೇಕು. ಈ ದುಡ್ಡು ಎಲ್ಲಿಂದ ಬರುತ್ತೆ ಗೊತ್ತೇ? ಹೌದು ವೀಕ್ಷಕರೇ, ನಮ್ಮ ನಾಡಿನ ಬೀಡಿ ಕಟ್ಟುವ ಮಹಿಳೆಯರು, ಮನೆ ಕೆಲಸ ಮಾಡುವ ತಾಯಂದಿರು ತಮ್ಮ ಇಳಿ ವಯಸ್ಸಿನಲ್ಲಿ ಮೆಕ್ಕಾ ದರ್ಶನ ಮಾಡಬೇಕು ಅಂತ ದಶಕಗಳ ಕಾಲ ಹೊಟ್ಟೆ ಬಟ್ಟೆ ಕಟ್ಟಿ ಕೂಡಿಟ್ಟ ಕಣ್ಣೀರಿನ ಕಾಸು ಇದು. ಕೂಲಿ ಕಾರ್ಮಿಕರಾದ ಅಬ್ದುಲ್ ರೆಹಮಾನ್ ಅನ್ನುವರು ಹಜ್ಗಾಗಿ ಕೂಡಿಟ್ಟಿದ್ದ ಹಣವನ್ನು ಕೋವಿಡ್ ಸಮಯದಲ್ಲಿ ಬಡವರಿಗೆ ಹಂಚಿ ಈಗ ಮತ್ತೆ ಹಜ್ಜಿಗೆ ಹೋಗಲಿಕ್ಕೆ ಸಿದ್ಧರಾದಂಥ ಎಷ್ಟೋ ಭಾವನಾತ್ಮಕ ಕಥೆಗಳು ನಮ್ಮ ಕಣ್ಣ ಮುಂದಿವೆ. ಎಷ್ಟೋ ಮಹಿಳೆಯರು ತಮ್ಮ ಮದುವೆಯ ಸಣ್ಣ ಪುಟ್ಟ ಒಡವೆಗಳನ್ನು ಮಾರಿ ಹಜ್ ಸಮಿತಿಯ ಬ್ಯಾಂಕ್ ಖಾತೆಗೆ ಹಣ ತುಂಬುತ್ತಾರೆ. ಆದರೆ ಇಷ್ಟು ಲಕ್ಷ ಹಣ ಕಟ್ಟಿದ ಗ್ರಾಹಕರಿಗೆ, ಯಾತ್ರಿಕರಿಗೆ ಹಜ್ ಸಮಿತಿ ಕೊಡುತ್ತಿರುವ ಮರ್ಯಾದೆ ಏನು? 0.
ಲಕ್ಷಾಂತರ ರೂಪಾಯಿ ಕಟ್ಟಿದರೂ ವೈದ್ಯಕೀಯ ತಪಾಸಣೆಗಾಗಿ ಬಂದ ಈ ಹಿರಿಯ ಜೀವಗಳನ್ನು ಕೇವಲ ಭಿಕ್ಷುಕರು ಬಂದಂತೆ ಕಾಣಲಾಗ್ತಿದೆ. ಆಸ್ಪತ್ರೆಯ ಸಿಬ್ಬಂದಿಗಳು ವಯಸ್ಸಾದ ಯಾತ್ರಿಕರ ಮೇಲೆ ಈ ನಾಯಿಗಳನ್ನು ಓಡಿಸುವಂತೆ ಕಿರುಚಾಡ್ತಿದ್ದಾರೆ ಎಂದು ಖುದ್ದು ಯಾತ್ರಿಕರೇ ಕಣ್ಣೀರು ಹಾಕ್ತಿದ್ದಾರೆ. ಪುಣ್ಯ ಸಂಪಾದನೆಗೆ ಹೊರಟವರಿಗೆ, ಸ್ವಂತ ದುಡ್ಡಿನಲ್ಲಿ ಹೋಗುತ್ತಿರುವವರಿಗೆ ಇವರು ನೀಡುತ್ತಿರುವ ಹಿಂಸೆ ನಿಜಕ್ಕೂ ಅಮಾನವೀಯ. ವೈದ್ಯಕೀಯ ಪರೀಕ್ಷೆ ಎಂಬ ನರಕ ಮತ್ತು ಮಾನಹರಣ, ಇದೆಲ್ಲಕ್ಕಿಂತ ಭೀಕರವಾದ, ಯಾವುದೇ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಬೌರಿಂಗ್ ಆಸ್ಪತ್ರೆಯಲ್ಲಿ ನಡೀತಿದೆ. ಹಜ್ಗೆ ಹೋಗುವ 60 ವರ್ಷ ಮೇಲ್ಪಟ್ಟವರಿಗೆ ECG ಕಡ್ಡಾಯ. ಸೊ ECG ಮಾಡುವಾಗ ಮಹಿಳೆಯರು ತಮ್ಮ ದೇಹದ ಮೇಲ್ಭಾಗದ ಉಡುಪನ್ನು ಸಡಿಲಗೊಳಿಸಬೇಕಾಗತ್ತೆ. ಇದು ಮೆಡಿಕಲ್ ಪ್ರೊಸೀಜರ್. ಆದರೆ ಇದನ್ನು ಹೇಗೆ ಮಾಡಬೇಕು? ಮುಚ್ಚಿದ ಕೊಠಡಿಯಲ್ಲಿ ಮಹಿಳಾ ಸಿಬ್ಬಂದಿಯ ಸಮ್ಮುಖದಲ್ಲಿ ಮಾಡಬೇಕು, ಹೌದಲ್ವಾ? ಆದರೆ ನಮ್ಮ ಕರ್ನಾಟಕದ ಈ ಹಜ್ ಸಮಿತಿ ಮಾಡಿದ್ದೇನು? ಮಹಿಳೆಯರಿಗೆ ಪ್ರತ್ಯೇಕ ಕೊಠಡಿಯೇ ಇಲ್ಲ. ಎಲ್ರಿಗೂ ಒಂದೇ ಕಡೆ ECG ಮಾಡಿಸಲಾಗ್ತಿದೆ. ಕೇವಲ ಒಂದು ತೆಳುವಾದ ಹಸಿರು ಬಣ್ಣದ ಪಾರದರ್ಶಕವಾದ ಪರದೆಯನ್ನು ಹಿಡಿಬಿಡಲಾಗಿದೆ. ಆ ಪರದೆಯ ಆಚೆಗೆ 100 ಗಂಡಸರು ಸಾಲಾಗಿ ನಿಂತಿದ್ದಾರೆ. ECG ಮಾಡಿಸಿಕೊಳ್ಳುವ ಮಹಿಳೆಯರ ದೇಹದ ದೃಶ್ಯಗಳು ಹೊರಗೆ ನಿಂತಿರುವ ಪರಪುರುಷರಿಗೆ ಸ್ಪಷ್ಟವಾಗಿ ಕಾಣಿಸ್ತಿದೆ. ಇಸ್ಲಾಂ ಧರ್ಮದಲ್ಲಿ ಮಹಿಳೆಯರ ಘನತೆ, ನಾಚಿಕೆ ಮತ್ತು ಪರದಾ ಪದ್ಧತಿಗೆ ಅತ್ಯುನ್ನತ ಸ್ಥಾನವಿದೆ ಸ್ನೇಹಿತರೆ. ಹಜ್ನಂತಹ ಪರಮ ಪವಿತ್ರ ಕಾರ್ಯಕ್ಕೆ ಸಿದ್ಧರಾಗುತ್ತಿರುವ ಈ ತಾಯಂದಿರ ಮರ್ಯಾದೆಯನ್ನ ಈ ಹಜ್ ಸಮಿತಿ ಕೇವಲ ಒಂದು ತೆಳುವಾದ ಪರದೆಯ ಹಿಂದೆ ಹರಾಜು ಹಾಕುತ್ತಿದೆ. ನಾವಿಲ್ಲಿ ಹೇಗೆ ECG ಮಾಡಿಸ್ಕೊಳ್ಬೇಕು ಅಂತ ಆ ಮಹಿಳೆ ಕಣ್ಣೀರು ಹಾಕುವಾಗ ಆಕೆಯ ಧ್ವನಿಯಲ್ಲಿರುವ ಆತಂಕ, ಮುಜುಗರ ಮತ್ತು ಅಸಹಾಯಕತೆ ಎಂತಹ ಕಲ್ಲದೆಯನ್ನು ಕರಗಿಸುತ್ತೆ. ಇವರೇನು ಮನುಷ್ಯರೋ ಅಥವಾ ರಾಕ್ಷಸರೋ? ಮಹಿಳೆಯರ ಖಾಸಗಿತನವನ್ನು ಕಾಪಾಡಲಿಕ್ಕೆ ಒಂದು ಪ್ರತ್ಯೇಕ ಕೊಠಡಿ ಒದಗಿಸುವ ಯೋಗ್ಯತೆ ಈ ವ್ಯವಸ್ಥೆಗೆ ಇಲ್ವಾ? ಇದು ವೈದ್ಯಕೀಯ ಪರೀಕ್ಷೆಯೋ ಅಥವಾ ಮಹಿಳೆಯರ ಮಾನಹರಣದ ವ್ಯವಸ್ಥಿತ ಕೃತ್ಯವೋ? ಹಜ್ ಸಮಿತಿ ಅಧ್ಯಕ್ಷನ ದರ್ಪ ಮತ್ತು ಸರ್ವಾಧಿಕಾರ. ಬೌರಿಂಗ್ ಆಸ್ಪತ್ರೆಯಲ್ಲಿ ತಾಯಂದಿರು ತಮ್ಮ ಮರ್ಯಾದೆ ಉಳಿಸಿಕೊಳ್ಳಲು ಪರದಾಡ್ತಿದ್ದಾರೆ. ಇತ್ತ ಹಜ್ ಸಮಿತಿಯ ಅಧ್ಯಕ್ಷ ಟಿಪ್ಪು ಜುಲ್ಫಿಕರ್ ಏನ್ ಮಾಡ್ತಿದ್ದಾರೆ? ಹಜ್ ಸಮಿತಿ ಅಧ್ಯಕ್ಷನ ಸ್ಥಾನ ಅಂದ್ರೆ ಅದು ಭಕ್ತರ ಸೇವೆ ಮಾಡುವ ಪವಿತ್ರ ಹುದ್ದೆ. ಆದರೆ ಇವರು ಹಜ್ ಭವನದಲ್ಲಿ ಕುಳಿತು ಕೇವಲ ರೀಲ್ಸ್ ಮಾಡೋದ್ರಲ್ಲಿ, ಫೋಟೋ ಶೂಟ್ ಮಾಡಿಸ್ಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಮಾಧ್ಯಮಗಳ ಮುಂದೆ ಮಾತ್ರ ತಾವು ಯಾತ್ರಿಕರ ಸೇವಕರು ಅಂತ ಬಿಂಬಿಸ್ಕೊಳ್ತಾರೆ. ಇವರ ಅಧಿಕಾರದ ಅಮಲು ಎಷ್ಟಿದೆ ಗೊತ್ತಾ? ಪವಿತ್ರವಾದ ಹಜ್ ಭವನಕ್ಕೆ, ಕಚೇರಿಗೆ ಸಮಾಜಘಾತುಕ ಶಕ್ತಿಗಳನ್ನ ಅಂದ್ರೆ ರೌಡಿ ಶೀಟರ್ಗಳನ್ನ ಕರೆಸಿ ಹೂಮಾಲೆ ಹಾಕಿ ಸನ್ಮಾನ ಮಾಡುವಂತಹ ಕೃತ್ಯಗಳು ನಡೀತಿವೆ ಅನ್ನೋ ಗಂಭೀರ ಆರೋಪ ಇವರ ಮೇಲಿದೆ. ಇನ್ನು ಆಸ್ಪತ್ರೆಯ ಅವ್ಯವಸ್ಥೆಯ ಬಗ್ಗೆ, ಮಹಿಳೆಯರಿಗೆ ಆಗುತ್ತಿರುವ ಅಪಮಾನದ ಬಗ್ಗೆ ಯಾವನಾದರೂ ಯಾತ್ರಿಕ ಅಥವಾ ಸ್ವಯಂ ಸೇವಕ ಧ್ವನಿ ಎತ್ತಿದ್ರೆ, ದೂರು ಕೊಟ್ರೆ ಅವರ ಸಮಸ್ಯೆ ಬಗೆಹರಿಸುವ ಬದಲು ಅವರಿಗೆ ಬೆದರಿಕೆ ಹಾಕಲಾಗ್ತಿದೆ. ನಿಮ್ಮ ಹಜ್ ಕ್ಯಾನ್ಸಲ್ ಮಾಡಿಸ್ತೀವಿ ಅಂತ ದಬಾಯಿಸಲಾಗ್ತಿದೆ. ಇದು ಹಜ್ ಸಮಿತಿಯೋ ಅಥವಾ ಗೂಂಡಾಗಳ ಅಡ್ಡೆಯೋ? ಯಾತ್ರಿಕರನ್ನ ಗುಲಾಮರಂತೆ ಕಾಣುವ ಇಂತಹ ಅಧ್ಯಕ್ಷರು ಆ ಪವಿತ್ರ ಕುರ್ಚಿಯ ಮೇಲೆ ಕೂರ್ಲಿಕ್ಕೆ ನಾಲಾಯಕ್. ಹಜ್ ಮತ್ತು ವಕ್ಫ್ ಸಚಿವರ ಬೇಜವಾಬ್ದಾರಿತನ ಮತ್ತು ಮೌನ. ಇಷ್ಟೆಲ್ಲ ಅವ್ಯವಸ್ಥೆ ನಡೆಯುತ್ತಿರುವಾಗ ಅಲ್ಪಸಂಖ್ಯಾತ ಕಲ್ಯಾಣ ಮತ್ತು ವಕ್ಫ್ ಇಲಾಖೆಯ ಸಚಿವ ಜಮೀರ್ ಅಹಮದ್ ಖಾನ್ ಎಲ್ಲಿದ್ದಾರೆ? ಅದು ಅಲ್ಲದೆ ಹಜ್ ಮಿನಿಸ್ಟ್ರಿ ಇರೋದು ರಹೀಂ ಖಾನ್ ಅವರ ಬಳಿ. ಈ ಹಜ್ ಸಮಿತಿ ಬರೋದು ಇವರದ್ದೇ ಇಲಾಖೆಯ ಅಡಿಯಲ್ಲಿ. ಆದರೆ ಈ ಸಮಿತಿಯನ್ನ ರೂಲ್ ಮಾಡ್ತಿರೋದು ವಕ್ಫ್ ಖಾತೆಯ ಜಮೀರ್ ಅಹಮದ್. ಹಜ್ ಸಮಿತಿಯಲ್ಲಿ ಇರುವ ಎಲ್ಲರೂ ಜಮೀರ್ ಅವರ ಹಿಂಬಾಲಕರು. ಅಂದ್ರೆ ಇದರರ್ಥ ಹಜ್ ಖಾತೆಯ ಸಚಿವ ಜಮೀರ್ ಅವರ ರಬ್ಬರ್ ಸ್ಟಾಂಪ್ ಅಂತಾನ? ಎಲ್ಲ ಕಡೆಗೂ ಮುಸ್ಲಿಮರ ಸೇವಿಯರ್ ಥರ ಫೋರ್ಸ್ ಕೊಡ್ತಿರುವ ಜಮೀರ್ ಅವರಿಗೆ ತಮ್ಮದೇ ಇಲಾಖೆಯ ಕೆಳಗೆ ನಡೆಯುತ್ತಿರುವ ಈ ಭ್ರಷ್ಟಾಚಾರವಾಗಲಿ, ತನ್ನದೇ ಅನಧಿಕೃತ ಕಂಟ್ರೋಲ್ನಲ್ಲಿರುವ ಹಜ್ ಸಮಿತಿಯ ಮಹಿಳೆಯರ ಮೇಲೆ ನಡೆಸುತ್ತಿರುವ ದೌರ್ಜನ್ಯ ಕಾಣಿಸ್ತಿಲ್ವೇ? ದಾವಣಗೆರೆ ಎಲೆಕ್ಷನ್ ನಲ್ಲಿ ಮೂಗು ತೋರಿಸಿ ತನ್ನನ್ನು ತಾನು ಪ್ರಮೋಟ್ ಮಾಡಿಕೊಳ್ಳುವ ಮೊದಲು ಇಲ್ಲಿನ ಬೆಟ್ಟದಷ್ಟು ಸಮಸ್ಯೆಗಳನ್ನು ಬಗೆಹರಿಸುವ ಕಡೆಗೆ ಕಣ್ಣು ಹಾಯಿಸಬೇಕಿದೆ. ಆದರೆ ಏನ್ ಮಾಡೋದು? ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಈಗ ಕೇವಲ ವಕ್ಫ್ ಆಸ್ತಿಗಳ ಸುತ್ತ ರಾಜಕಾರಣ ಮಾಡೋದ್ರಲ್ಲೇ ಪುರುಸೊತ್ತಿಲ್ಲ. ವಕ್ಫ್ ಆಸ್ತಿ ಒತ್ತುವರಿಯಾಗಿದೆ. 1.12 ಲಕ್ಷ ಎಕರೆ ಜಮೀನಿದೆ. ಯಾರಿಗೂ ಅನ್ಯಾಯ ಆಗಲು ಬಿಡೋದಿಲ್ಲ ಅಂತ ದೊಡ್ಡ ದೊಡ್ಡ ಭಾಷಣ ಬಿಗಿತಾರೆ. ವಕ್ಫ್ ಬೋರ್ಡ್ ಮೂಲಕ ಆಸ್ತಿಗಳಿಗೆ ಕಾಂಪೌಂಡ್ ಹಾಕ್ತೀವಿ ಅಂತಾರೆ. ಆದರೆ ಹಜ್ ಯಾತ್ರೆಗೆ ಹೊರಟ ತಮ್ಮದೇ ಸಮುದಾಯದ ತಾಯಂದಿರ ಮರ್ಯಾದೆಗೆ ಕಾಂಪೌಂಡ್ ಕಟ್ಟಲಿಕ್ಕೆ, ಒಂದು ಪ್ರತ್ಯೇಕ ಕೊಠಡಿಯ ಬಾಗಿಲು ಕಟ್ಟಲಿಕ್ಕೆ ಈ ಸಚಿವರಿಂದ ಆಗ್ತಿಲ್ಲ.
ಹಜ್ ಭವನದಲ್ಲಿ ಕಾರ್ಯಕ್ರಮಗಳಾದಾಗ ಸ್ವಯಂ ಸೇವಕರಿಗೆ ಸನ್ಮಾನ ಮಾಡಲು ಕ್ಯಾಮರಾ ಮುಂದೆ ಬಂದು ನಿಲ್ಲುವ ಈ ಜಮೀರ್ ಅಹಮದ್ ಮತ್ತು ರಹೀಂ ಖಾನ್ ಇಂದು ಅದೇ ಸ್ವಯಂ ಸೇವಕರು ಆಸ್ಪತ್ರೆಯಲ್ಲಿ ಪರದಾಡ್ತಿರುವಾಗ ಎಲ್ಲಿ ಹೋಗಿದ್ದಾರೆ? ಇದು ಕಡು ಬೇಜವಾಬ್ದಾರಿತನವಲ್ಲದೆ ಮತ್ತೇನು? ಮುಸ್ಲಿಂ ಸಮುದಾಯದ ಅತ್ಯಂತ ಪವಿತ್ರವಾದ ಹಜ್ ಯಾತ್ರೆಯ ವಿಚಾರದಲ್ಲಿ ಸಚಿವರುಗಳು ತೋರುತ್ತಿರುವ ಈ ನಿರ್ಲಕ್ಷ್ಯ ಅವರ ನೈತಿಕ ದಿವಾಳಿತನವನ್ನು ತೋರಿಸುತ್ತೆ. ಕೇವಲ ರಾಜಕೀಯ ವಿವಾದಗಳಲ್ಲಿ ಕಾಣಿಸಿಕೊಳ್ಳುವ ಸಚಿವರಿಗೆ ಹಜ್ ಯಾತ್ರಿಕರ ಕಣ್ಣೀರು ಒರೆಸುವ ಆ ಬಡ ಮಹಿಳೆಯರ ಆತಂಕವನ್ನು ದೂರ ಮಾಡುವ ಜವಾಬ್ದಾರಿ ಇಲ್ವೇ? ಖಂಡಿತ ಇದೆ. ಆದರೆ ಅವರು ಕಣ್ಮುಚ್ಚಿ ಕುಳಿತಿದ್ದಾರೆ ಅಷ್ಟೇ. ವೀಕ್ಷಕರೇ, ಹಜ್ ಅನ್ನೋದು ಕೇವಲ ಒಂದು ಪ್ರವಾಸವಲ್ಲ, ಅದೊಂದು ಭಕ್ತಿ, ತ್ಯಾಗ ಮತ್ತು ಸಮರ್ಪಣೆಯ ಪರಮಾವಧಿ. ತಮ್ಮ ಇಡೀ ಜೀವಮಾನದ ಸಂಪಾದನೆಯನ್ನ ಮೆಕ್ಕಾಗಾಗಿ ಮುಡಿಪಾಗಿಟ್ಟ ಆ ಮಹಿಳೆಯರು ವೈದ್ಯಕೀಯ ಪರೀಕ್ಷೆಯ ನೆಪದಲ್ಲಿ ತಮ್ಮ ಮಾನ ಮರ್ಯಾದೆಯನ್ನ ಕಳೆದುಕೊಳ್ಳಲು ಸಿದ್ಧರಿಲ್ಲ. ಆ ತಾಯಿಯ ಕಣ್ಣೀರಿನ ಧ್ವನಿಯಲ್ಲಿ ಅಡಗಿರುವ ಆತಂಕ ಇಡೀ ಆಡಳಿತ ವ್ಯವಸ್ಥೆಗೆ ಹಿಡಿದ ಕನ್ನಡಿಯಾಗಿದೆ. ಈ ಕೂಡಲೇ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ರಹೀಂ ಖಾನ್ ಅವರು ನಿದ್ದೆಯಿಂದ ಎಚ್ಚೆತ್ತುಕೊಳ್ಬೇಕು. ಬೌರಿಂಗ್ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಪ್ರತ್ಯೇಕ, ಸುಸಜ್ಜಿತ ಮತ್ತು ಸಂಪೂರ್ಣ ಗೌಪ್ಯತೆಯಿಂದ ಕೂಡಿದ ಕೊಠಡಿಗಳನ್ನು ತಕ್ಷಣವೇ ಒದಗಿಸಬೇಕು. ಯಾತ್ರಿಕರ ಜೊತೆ ನಾಯಿಗಳಂತೆ ವರ್ತಿಸಿದ ಸಿಬ್ಬಂದಿಯ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕು. ಕೇವಲ ರೀಲ್ಸ್ ಮಾಡುತ್ತಾ ಯಾತ್ರಿಕರಿಗೆ ಬೆದರಿಕೆ ಹಾಕ್ತಿರುವ ಹಜ್ ಸಮಿತಿಯ ಸರ್ವಾಧಿಕಾರಿ ವ್ಯವಸ್ಥೆಯನ್ನ ಬುಡಮಟ್ಟದಿಂದ ಕಿತ್ತು ಹಾಕಬೇಕು. ದೇವರ ಅತಿಥಿಗಳಾಗಿ ಹೊರಟಿರುವ ಆ ಹಿರಿಯ ಜೀವಗಳಿಗೆ ಬೇಕಾಗಿರುವುದು ಕೇವಲ ವಿಮಾನದ ಟಿಕೆಟ್ ಅಲ್ಲ, ಬದಲಿಗೆ ಅವರಿಗೆ ಬೇಕಾಗಿರುವುದು ಮಾನವೀಯತೆ, ಘನತೆ ಮತ್ತು ಮರ್ಯಾದೆ. ಇದನ್ನು ಒದಗಿಸಲು ಸಾಧ್ಯವಾಗದಿದ್ದರೆ ಆ ಪವಿತ್ರ ಯಾತ್ರೆಯ ಶಾಪ ಈ ಆಡಳಿತ ಯಂತ್ರವನ್ನು ಸುಡದೆ ಬಿಡದು. ಇದು ನಮ್ಮ ಕಳಕಳಿಯ ಆಗ್ರಹ. ಈ ವಿಡಿಯೋ ನಿಮಗೆ ಸರಿ ಅನಿಸಿದ್ರೆ ಇದನ್ನ ಎಲ್ಲರಿಗೂ ಶೇರ್ ಮಾಡಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆಯಲ್ಲ, ಇದೊಂದು ಚಳುವಳಿ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.